ಅರುಣ್ ಯೋಗಿರಾಜ್ ಅವರು ಒಂದು ಮಾತನ್ನು ಹೇಳಿದರು, ಇದು ಈ ಸಮಗ್ರ ಭಾರತದ ಚಿತ್ರಣವನ್ನು ಕಟ್ಟಿಕೊಡಬೇಕು. ಉತ್ತರ ಭಾರತ, ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ ಅಂತೇಳಿ ಇಲ್ಲಿ ನೋಡಿದ್ರೆ ಅವೆಲ್ಲ ಸಮ್ಮಿಶ್ರಣ ತಮಗೆ ಕಾಣುತ್ತಾ ಅಂತ. ಹೌದು, ಖಂಡಿತವಾಗಿಯೂ ಇದೆ. ರಾಮಲಲ್ಲಾನ ಒಂದು ಪೂಜಾ ಪದ್ಧತಿಗಳೆಲ್ಲ ಇರೋದೆಲ್ಲ ಉತ್ತರ ಭಾರತದಲ್ಲಿ, ಮತ್ತು ಇದು ಹೊಯ್ಸಳ ಶೈಲಿಯಲ್ಲಿದೆ. ದಕ್ಷಿಣ ಭಾರತದ ಕರ್ನಾಟಕದ ಶೈಲಿಯಲ್ಲಿ ಇದೆ. ಅದೇ ರೀತಿ ನಿಮಗೆ ಮುಖ್ಯವಾಗಿ 3 ಸಿದ್ಧಾಂತಗಳನ್ನು ತೋರಿಸೋದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಥರ ಬ್ರಹ್ಮ ವಿಷ್ಣು ಮಹೇಶ್ವರ 3ರನ್ನು ತೋರಿಸಿದ್ದಾರೆ. ಅಂದರೆ ಭಾರತದ ಸಿದ್ಧಾಂತದಲ್ಲಿ ತ್ರಿಪುರುಷ ಸಿದ್ಧಾಂತ ಅಂತ ಕರಿತೀವಿ. 3 ಮುಖ್ಯವಾದ ದೇವತೆಗಳು, ಸೃಷ್ಟಿ ಸ್ಥಿತಿ ಸಂಹಾರ ಅಂತ. ಆದ್ದರಿಂದ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಇಲ್ಲಿ ತೋರಿಸಲಾಗಿದೆ. ಮತ್ತು ಇವರೇ ನಾರಾಯಣನೇ, ವಿಷ್ಣುವೇ 10 ಅವತಾರಗಳನ್ನು ತೆಗೆದವನು, ಅವನು ಶ್ರೀರಾಮಚಂದ್ರನಲ್ಲದೆ ಬೇರೆ ಅಲ್ಲ ಅಂತ ತೋರಿಸೋಕ್ಕೋಸ್ಕರ ದಶಾವತಾರ ಮೂರ್ತಿ ಮತ್ತು ರಾಮನನ್ನು ತೋರಿಸಿದ್ದಾರೆ. ಇನ್ನು ಆಭರಣಗಳು, ಅಲಂಕರಣಗಳು ಇವೆಲ್ಲವೂ ಕೂಡ ದಕ್ಷಿಣ ಭಾರತದ ಕಲಾಶೈಲಿಯಲ್ಲಿ, ಮುಖ್ಯವಾಗಿ ಹೊಯ್ಸಳ ಶೈಲಿಯಲ್ಲಿ ಕಂಡುಬರ್ತದೆ. ಹಾಗಾಗಿ ಉತ್ತರ ಭಾರತದ ರಾಮನ ಕಾನ್ಸೆಪ್ಟು, ದಕ್ಷಿಣ ಭಾರತದ ಶೈಲಿ ಮತ್ತು ದಕ್ಷಿಣ ಕರ್ನಾಟಕದ ಒಂದು ಬಂಡೆ, ದಕ್ಷಿಣ ಕರ್ನಾಟಕದ ಶಿಲ್ಪಿ, ಹೀಗೆ ಇದು ಉತ್ತರ ಮತ್ತು ದಕ್ಷಿಣಗಳ ಸಂಯೋಜನೆಯಾಗಿದೆ ಅಂತ ಹೇಳ್ಬೋದು. ಈಗ ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯನ್ನು ರಾಮಲಲ್ಲ ತಲುಪಿದ್ದಾನೆ. ಅಲ್ಲಿ ಏನೆಲ್ಲ ಪೂಜಾ ವಿಧಿವಿಧಾನಗಳು ಆಗ್ತವೆ? ಮೊದಲು ಈ ರಾಮಲಲ್ಲ ಮೂರ್ತಿಯನ್ನು ಈಗಾಗಲೇ ನಿಮಗೆ ಗೊತ್ತಿದೆ, ಶುದ್ಧೀಕರಣ ಮಾಡಿ, ಶುದ್ಧೀಕರಣ ಅಂದರೆ ಅದು ಎಲ್ಲಿ ಕೆಲಸ ಆಗ್ತಿತ್ತೋ ಅಲ್ಲಿಂದ ಸರಯೂ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ದಶವಿಧಿಗಳನ್ನು ಪೂರೈಸಿ ಪಂಚಗವ್ಯಾದಿ ಶುದ್ಧಿಗಳು ಅಂದರೆ ಹಸುವಿನ ಸಗಣಿ, ಹಾಲು ಇತ್ಯಾದಿಗಳಿಂದೆಲ್ಲ ಶುದ್ಧಿಯನ್ನು ಮಾಡಿ ಅದನ್ನು ಬಿಂಬವನ್ನು ಶುದ್ಧಿ ಮಾಡಿ ಅಲ್ಲಿ ಮೂಲಮೂರ್ತಿ ಹತ್ರ ತರಲಾಗಿದೆ. ಅಂದರೆ ಮೂಲ ಗರ್ಭಗೃಹದಲ್ಲಿ ತರಲಾಗಿದೆ. ಅಲ್ಲಿ ಯಜ್ಞಶಾಲೆಯಲ್ಲಿ ಉತ್ಸವ ಮೂರ್ತಿಯನ್ನು ಇಡಲಾಗಿದೆ. ಅಲ್ಲಿ ಯಜ್ಞದ ಮುಂದೆ ಉತ್ಸವ ಮೂರ್ತಿಗೆ ಏನೆಲ್ಲ ಕಲಾಪಗಳು ನಡೆಯುತ್ತೋ ಅದೇ ರೀತಿ ಅಲ್ಲಿ ಯಜ್ಞದಲ್ಲಿ ತತ್ವನ್ಯಾಸ, ಜೀವಾದಿ ನ್ಯಾಸ, ಹೀಗೆ 16 ನ್ಯಾಸಗಳು, ಅಂದರೆ 16 ಇಡುವುದು. ಏನನ್ನು ಇಡ್ತಾರೆ? ಪ್ರತಿಯೊಂದು ಅಂಗವನ್ನು ಆಯಾ ಅಂಗಕ್ಕೆ ಆಯಾ ಅಂಗದ ದೇವತೆಗಳನ್ನು ತಗೊಂಡು ಬರ್ತಾರೆ. ಹಾಗೆ ಅದನ್ನೆಲ್ಲ ತಂದು ತತ್ವಾದಿ ನ್ಯಾಸ ಆಗುತ್ತೆ, ಶುದ್ಧೀಕರಣ ಆಗುತ್ತೆ, ಅಭಿಷೇಕಗಳು ನಡೆಯುತ್ತೆ. ಅದಾದ ನಂತರ 125 ಕಲಶಗಳಿಂದ ಅಭಿಷೇಕವನ್ನು ಮಾಡ್ತಾರೆ, ಪವಿತ್ರ ದ್ರವ್ಯಗಳಿಂದ ದೇವಿ ಶುದ್ಧವಾದ ನಂತರ. ಮತ್ತು ನೇತ್ರೋನ್ಮೀಲನವನ್ನು ಮಾಡ್ತಾರೆ. ನೇತ್ರೋನ್ಮೀಲನದಲ್ಲಿ 2 ನೇತ್ರೋನ್ಮೀಲನ ಇದೆ. ಒಂದು ನೇತ್ರೋನ್ಮೀಲನ ಶಿಲ್ಪಿ ನೇತ್ರೋನ್ಮೀಲನ ಅಂತ. ಅಂದರೆ ಈ ಕಣ್ಣಿನಲ್ಲಿ ಇನ್ನೂ ಕೂಡ ನೀವು ನೋಡಬಹುದು ಒಂದು ರೀತಿಯ ಗೆರೆಗಳು ಕಾಣ್ತಾ ಇಲ್ಲ, ಅಂದರೆ ಓಪನಿಂಗ್ ಕಾಣ್ತಾ ಇಲ್ಲ. ಅದನ್ನು ಏನು ಮಾಡ್ತಾರೆ, ಶಿಲ್ಪಿ ಈ ಬಲಗಣ್ಣಿನ ಚಿನ್ನದ ಒಂದು ಸೂಜಿಯಲ್ಲಿ ಬಲಗಣ್ಣನ್ನು ಬಿಡಿಸ್ತಾರೆ ಮತ್ತು ಬೆಳ್ಳಿಯ ಸೂಜಿಯಲ್ಲಿ ಜೇನನ್ನು ಹಚ್ಚಿಕೊಂಡು ಒಂದು ಸ್ವರ್ಣ ಪಾತ್ರೆಯಲ್ಲಿ ಜೇನನ್ನು ತೆಗೆದುಕೊಂಡು ಬಲಗಣ್ಣು ಮತ್ತು ಎಡಗಣ್ಣು ಎರಡನ್ನೂ ಕೂಡ ಅವರು ಓಪನ್ ಮಾಡ್ತಾರೆ. ಬಲಗಣ್ಣನ್ನು ಚಿನ್ನದ ಸೂಜಿ, ಎಡಗಣ್ಣನ್ನು ಬೆಳ್ಳಿಯ ಸೂಜಿಯಲ್ಲಿ ಓಪನ್ ಮಾಡ್ತಾರೆ. ಇದಾದ ನಂತರ ನೇತ್ರೋನ್ಮೀಲನ ಆಗುತ್ತೆ. ಇದಾದ ನಂತರ ಇವರು ಅಂದರೆ ಬರೆಯೋದು ಶಿಲ್ಪಿಗಳು ಬರೀತಾರೆ, ಕಣ್ಣನ್ನು ಓಪನ್ ಮಾಡ್ತಾರೆ. ಆದರೆ ಆಚಾರ್ಯರು ನಂತರ ಬಂದು ಬಲಗಣ್ಣಿನಲ್ಲಿ ಸೂರ್ಯ ಮಂತ್ರವನ್ನು ಹೇಳ್ತಾ ಸೂರ್ಯನನ್ನು ಆವಾಹನ ಮಾಡ್ತಾರೆ. ಆವಾಗ ಸೂರ್ಯ ನಮ್ಮನ್ನು ನೋಡೋ ಹಾಗೆ ಕಣ್ಣು ತೆರ್ಕೊಂಡಾಗೆ ಭಗವಂತಂದು. ಮತ್ತು ತಚ್ಚಕ್ಷುರ್ ದೇವಹಿತಂ ಪುರಸ್ತಾತ್ ಶುಕ್ರ ಮುಚ್ಚರತ್ ಅನ್ನುವಂತಹ ಮಂತ್ರಗಳನ್ನು ಉಚ್ಚಾರ ಮಾಡ್ತಾರೆ. ಅದು ಸೂರ್ಯ ಮಂತ್ರಗಳಾಗಿವೆ. ಅದಾದ ನಂತರ ಸೂರ್ಯನ ಮಂತ್ರಗಳು, ಆ ಸೂರ್ಯ ಮಂತ್ರದಿಂದ ಇದನ್ನು ಓಪನ್ ಮಾಡ್ತಾರೆ. ಎಡಗಣ್ಣನ್ನು ಚಂದ್ರ ಮಂತ್ರದಿಂದ ಓಪನ್ ಮಾಡ್ತಾರೆ. ಅವರು ಕೂಡ ಚಿನ್ನದ ಸೂಜಿ, ಬೆಳ್ಳಿ ಮತ್ತು ಚಿನ್ನದನ್ನು ಉಪಯೋಗಿಸ್ತಾರೆ. ಬಟ್ ಇಲ್ಲಿ ಮಂತ್ರಪೂತವಾಗಿ ಅವರು ಓಪನ್ ಮಾಡ್ತಾರೆ. ಅವರು ಶಿಲ್ಪಿ ಈ ಪೂರ್ಣವಾಗಿ ಕಲ್ಲಿನಲ್ಲಿಯೇ ಕೆಚ್ಚುತ್ತಾರೆ. ಇವರು ಕೆತ್ತೋದಿಲ್ಲ, ಕೇವಲ ಗೆರೆಗಳನ್ನು ರೇಖೆಯನ್ನು ಎಳಿತಾ ಆ ಮಂತ್ರಗಳಿಂದ ಅವರು ಆವಾಹನೆ ಮಾಡ್ತಾರೆ. ಅಲ್ಲಿಗೆ ನೇತ್ರೋನ್ಮೀಲನ ಪೂರ್ಣವಾಗುತ್ತೆ. ಆದರೆ